ನಮ್ಮ ಕ್ಯಾರಮಲ್ ಪುಡ್ಡಿಂಗ್ ರೆಡಿಯಾಗಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಟೇಸ್ಟ್ ಮಾಡೋಣ ಈಗ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ಒಂದು ಸೂಪರ್ ಆದ ಕ್ಯಾರಮಲ್ ಪುಡ್ಡಿಂಗ್ ಅನ್ನು ಮಾಡ್ಕೊಳ್ಳೋಣ. ಬನ್ನಿ ಹೇಗೆ ಮಾಡೋದು ನೋಡೋಣ. ಕ್ಯಾರಮಲ್ ಪುಡ್ಡಿಂಗ್ ಮಾಡುವ ಮೊದಲು ನನ್ನ ಚಾನಲ್ಗೆ ನೀವು ಯಾರೆಲ್ಲ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 100 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಕ್ಯಾರಮಲ್ ಮಾಡ್ಕೊಳ್ಳೋಕ್ಕೆ. ಪುಡ್ಡಿಂಗಿಗೆ ಹಾಕೊಳ್ಳೋಕ್ಕೆ ಒಂದು 50 ಗ್ರಾಮ್ ಅಷ್ಟು ಹಾಲಿನ ಪೌಡ್ರನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ಆದರೂ ಆಗುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಗಾರ್ನಿಷ್ ಮಾಡ್ಕೊಳ್ಳೋಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮ್ ಮತ್ತು ಕುಂಬಳಕಾಯಿ ಬೀಜ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಗರ್ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನು 1 ಲೀಟ್ರ್ ಹಾಲು ಹಾಕಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಹಾಲು ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕ್ಯಾರಮಲ್ ಮಾಡ್ಕೊಳ್ಳೋಣ. ಕ್ಯಾರಮಲ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿಯಾಗಲಿ, ಆಮೇಲೆ ಸಕ್ಕರೆ ಹಾಕೊಳ್ಳೋಣ. ಈ ಸುಡುವ ಬಿಸಿಲಿಗೆ ಈ ಥರದ ತಂಪಾದ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಹಿತ ಅನಿಸುತ್ತೆ. ಪಾತ್ರೆ ಬಿಸಿಯಾಗಿದೆ, ಸಕ್ಕರೆ ಹಾಕೊಳ್ಳೋಣ. ಈಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಅದಾಗೆ ಕರಗುತ್ತೆ, ನೀರೆಂತ ಹಾಕೊಳ್ಳೋ ಹಾಗೆ ಇಲ್ಲ, ಹಾಗೆ ಕರಗಿಸ್ಕೊಳ್ಬೇಕು ಕ್ಯಾರಮಲ್ ಮಾಡೋಕ್ಕೆ. ಅಗರ್ ಪೌಡ್ರಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೊಳ್ಳೋಣ. ಸಕ್ಕರೆ ನೋಡಿ ಈ ರೀತಿಯಲ್ಲಿ ಕರಗ್ತಾ ಇರುವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕರಗ್ತಾ ಒಂದು ಒಳ್ಳೆ ಕಲರ್ ಬರುತ್ತೆ. ಇದು ಸಕ್ಕರೆ ಕಂಪ್ಲೀಟಾಗಿ ಕರಗಿದ ಮೇಲೆನೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉರಿ ಮಧ್ಯಮ ಇರಲಿ. ಕ್ಯಾರಮಲಲ್ಲಿ ಸಕ್ಕರೆ ಈ ಥರ ಸ್ವಲ್ಪ ಗಂಟೆ ಇದ್ದರೆ ಈ ಥರ ಎಲ್ಲ ಕರಗಿಸ್ಕೊಳ್ಬೇಕು ನೀಟಾಗಿ. ಸಕ್ಕರೆ ಕರಗಿ ಈ ಹದದಲ್ಲಿ ಒಂದೊಳ್ಳೆ ಕಲರ್ ಬರಬೇಕು. ಆವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಳ್ಳೋಣ. ಈ ಹದ ಇದು ಕರೆಕ್ಟ್ ಆಗಿದೆ. 1 ಲೀಟ್ರಷ್ಟು ಹಾಲನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆಗೆ ಹಾಕೊಳ್ಳೋದು ಬೇಡ. ಒಂದು ಲೀಟರ್ ಹಾಲನ್ನು ಪೂರ್ತಿಯಾಗಿ ಹಾಕೊಳ್ಳೋಣ. ಈ ರೀತಿಯಲ್ಲಿ ಕುದೀತಾ ಇರುವಾಗ ನಾವು ಹಾಲಿನ ಪೌಡರ್ ತೊಗೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಒಂದು ವಿಸ್ಕರಿಂದ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿನ ಪುಡಿ ಹಾಕಿದ ಮೇಲೆ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಅಗರ್ ಪೌಡ್ರನ್ನ ಹಾಕೊಂಡ್ರೆ ಆಯಿತು. ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಲಸಿಟ್ಟ ಅಗರ್ ಪೌಡ್ರನ್ನ ಹಾಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ನಿಮಿಷ ಇದು ಹಾಕಿದ ಮೇಲೆ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಪುಡ್ಡಿಂಗ್ ಮಾಡ್ಕೊಳ್ಳೋದು ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಸಾಕಾಗುತ್ತೆ. ಚೆನ್ನಾಗಿ ಗಂಟಿಲ್ಲದಾಗೆ ತಿರುಗಿಸ್ಕೊಂಡಿದ್ದೀನಿ. ಇದನ್ನೀಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈ ಹದದಲ್ಲಿ ರೆಡಿ ಆದರೆ ಸಾಕು. ಒಂದು ಕೇಕ್ ಟಿನ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ ನೀವು. ತಣ್ಣಗಾಗಲು ಬಿಡೋಣ. ತಣ್ಣಗಾದ್ಮೇಲೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಳ್ಳೋದು ಬೇಡ, ಹೊರಗಡೆ ಇಟ್ಟನೇ ತಣ್ಣಗೆ ಮಾಡ್ಕೊಂಡ್ರೆ ಆಯಿತು. ಒಂದು 3 ಅವರಲ್ಲೆಲ್ಲ ಇದು ಗಟ್ಟಿ ಆಗುತ್ತೆ. ಪುಡ್ಡಿಂಗ್ ಈ ರೀತಿ ಗಟ್ಟಿ ಆಗುವಾಗ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಸೈಡಿಂದ ಒಮ್ಮೆ ನೀಟಾಗಿ ಬಿಡಿಸ್ಕೊಳ್ಳೋಣ.
ನೋಡಿ ಈ ರೀತಿಯಲ್ಲಿ ಸೂಪರಾಗಿ ರೆಡಿಯಾಗಿದೆ. ಇದನ್ನು ಇನ್ನೊಂದು ಪ್ಲೇಟಿಂದ ಉಲ್ಟಾ ಮಾಡ್ಕೊಳ್ಳೋಣ. ಸುಂದರವಾದ ಕ್ಯಾರಮಲ್ ಪುಡ್ಡಿಂಗನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಈ ರೀತಿಯಲ್ಲಿ ನಮ್ಮ ಕ್ಯಾರಮಲ್ ಪುಡ್ಡಿಂಗ್ ರೆಡಿಯಾಗಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಟೇಸ್ಟ್ ಮಾಡ್ಕೊಳ್ಳೋಣ ಈಗ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಜಸ್ಟ್ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ತುಂಬ ಅದ್ಭುತವಾಗಿದೆ. ಒಂದು ಸಲ ತಪ್ಪದೆ ಟ್ರೈ ಮಾಡಿ. ನೀವು ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವು ಯಾರೆಲ್ಲ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ